ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರುವಂತಹ ಒಂದು ಸೌತೆಕಾಯಿನ ಚಾಟ್ಸ್ ಮಾಡಿದ್ದೀನಿ. ಬಿಸಿಲಿಂದ ಬಂದಾಗ ಏನಾದ್ರು ತಣ್ಣಗೆ ತಿನ್ನಬೇಕು ಅಂತ ಅಂದಾಗ ಈ ಸೌತೆಕಾಯಿನ ಚಾಟ್ಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ರೊಟ್ಟಿ ಜೊತೆಗೆ, ಊಟದ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಹೆಲ್ದಿ ಕೂಡ ಅಂತ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಕೂಡ ಇದೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಸೌತೆಕಾಯಿನ ಚಾಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಮಸಾಲ ಸೌತೆಕಾಯಿ ಮಾಡೋದಕ್ಕೆ ಆಲ್ರೆಡಿ ನಾನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಹಸಿ ಶುಂಠಿ ಮತ್ತು ನಿಂಬೆಹಣ್ಣನ್ನು ಸಹ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಒಂದು ಚಟ್ನಿ ರೆಡಿ ಮಾಡಬೇಕು. ಈ ಮಸಾಲ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು 2 ಹಿಡಿಯಿಂದ 3 ಹಿಡಿಯಷ್ಟು ಪುದೀನ ಸೊಪ್ಪನ್ನು ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ, ಇಲ್ಲಿ ನಾನು 2 ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಇಂಚಷ್ಟು ಹಸಿ ಶುಂಠಿ, 1/4 ಚಮಚದಷ್ಟು ಮೆಣಸಿನಕಾಳು. ಕನ್ಫ್ಯೂಸ್ ಆಗೋದು ಬೇಡ, ಇದು ಮೆಣಸಿನಕಾಳೇನ. ನಂತರ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟನ್ನು ಹಾಕಿ ಒಂದು ಸಲನ ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಈ ಚಟ್ನಿ ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ಒಂದು 4 ದಿನ, 1 ವಾರ ಕೂಡ ಬಳಸ್ಕೋಬೋದು. ಇವಾಗ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಇವಾಗ ಮಸಾಲೆ ಚಟ್ನಿ ರೆಡಿಯಾಗಿದೆ. ನಂತರ ಸೌತೆಕಾಯಿನ ನಾವು ಸಣ್ಣಕ್ಕೆ ಹೆಚ್ಕೊಂಡು ಅದಕ್ಕೆ ನಮಗೆ ಚಟ್ನಿ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಒಂದು ಸಲನ ಮಿಕ್ಸ್ ಮಾಡ್ಕೋಬೇಕು. ಈ ಚಟ್ನಿ ಜೊತೆಗೆ ಸ್ವಲ್ಪನೇ ನಿಂಬೆ ರಸ ಹಾಕಿ ಒಂದು ಸಲನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಚೆನ್ನಾಗೆ ಒಂದು ಸಲನ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂತಹ ಚಟ್ಪಟ್ ಅನ್ನೋಂತಹ ಮಸಾಲೆ ಸೌತೆಕಾಯಿ ರೆಡಿ ಆಯಿತು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ಥರ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ಒಂದು 2 ಸ್ಲೈಸ್ ಮಾಡಿಕೊಂಡು ಮೇಲೆ ಹಚ್ಕೊಂಡು ತಿಂದ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಬಿಸಿಲಿಂದ ಬಂದ ತಿನ್ನೋಕ್ಕಾಗಲಿ ಅಥವಾ ಮನೆಯಲ್ಲಿ ರೊಟ್ಟಿ, ಚಪಾತಿ ಈ ಥರದ್ದು ಏನಾರು ಮಾಡಿದಾಗ ಚಟ್ನಿ ಜೊತೆ ಈ ಥರ ನೆಂಚ್ಕೊಳಕ್ಕೆ ತಿನ್ನೋಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಕೂಡ ಇದೆ. ಮತ್ತು ಈ ಚಟ್ನಿ ನಾವು ಪಡ್ಡಿ ಕೂಡ ಉಪಯೋಗಿಸ್ಕೋಬೋದು. ಪಡ್ಡಿಗೆ ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ. ಈ ಸೌತೆಕಾಯಿ ತುಂಬ ಸ್ಪೈಸಿಯಾಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡೋರು ಕೂಡ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹೇಗಾಗಿದೆ ಎಂದು ಕಮೆಂಟ್ ಮಾಡಿ ಹೇಳಿ. ವೇದಜನನಿ ಚಾನಲ್ಗೆ ಮರೆಯದೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ವೇದಜನನಿ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.